ನಮಸ್ಕಾರ. ನಾನು ಡಾಕ್ಟರ್ ರಾಜೇಶ್ವರಿ ಧರಣಿ. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಹಿಳೆಯರಲ್ಲಿ, ಪುರುಷರಲ್ಲಿ, ಚಿಕ್ಕ ವಯಸ್ಸಿನವರಿಂದ ಹಿಡಿದು ದೊಡ್ಡವರಲ್ಲಿ ಕಾಡುವ ಒಂದು ಸಾಮಾನ್ಯ ಸಮಸ್ಯೆ ಅಂದರೆ ಕೂದಲು ಉದುರುವಿಕೆ. ದಿನಕ್ಕೆ ಒಂದು 30ರಿಂದ 40ರಷ್ಟು ಕೂದಲು ಉದುರುವುದು ಸಾಮಾನ್ಯ. ಅದಕ್ಕಿಂತಲೂ ಹೆಚ್ಚಾಗಿ ಕೂದಲು ಉದುರಿದರೆ ಅದು ಆತಂಕಕ್ಕೆ ಕಾರಣವಾಗುತ್ತದೆ. ಪ್ರಾರಂಭಿಕ ಹಂತದಲ್ಲಿಯೇ ಇದರ ಬಗ್ಗೆ ಗಮನ ಹರಿಸಿ ಕಾಳಜಿ ವಹಿಸಿದರೆ ಮುಂದೆ ಆಗುವ ಬಾಳ್ನೆಸ್ಸನ್ನು ನಾವು ತಪ್ಪಿಸಬಹುದು. ಇಂದು ನಾವು ಕೂದಲು ಉದುರುವುದಕ್ಕೆ ಕಾರಣಗಳು ಏನು ಮತ್ತು ಅದರ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ. ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಒಂದು ಪ್ರಮುಖವಾದ ಕಾರಣವಾಗಿದೆ. ನಮ್ಮ ದೇಹದಲ್ಲಿ ಐರನ್, ವಿಟಮಿನ್ಸ್ ಮತ್ತು ಪ್ರೋಟೀನ್ ಕೊರತೆ ಉಂಟಾದಾಗ ಕೂದಲಿನ ರೂಟ್ಸು ತುಂಬ ವೀಕ್ ಆಗಿ ಉದುರಲು ಪ್ರಾರಂಭವಾಗುತ್ತದೆ. ಮಕ್ಕಳು ತಾವು ತೆಗೆದುಕೊಳ್ಳುವ ಆಹಾರದಲ್ಲಿ ತುಂಬ ಚೂಸಿಯಾಗಿರ್ತಾರೆ. ತರಕಾರಿ, ಹಣ್ಣುಗಳನ್ನು ಸೇವಿಸುವುದಿಲ್ಲ. ಅಂತಹವರಲ್ಲಿ ವಿಟಮಿನ್ಸು ಮತ್ತು ಪ್ರೋಟೀನ್ ಡೆಫಿಷಿಯನ್ಸಿ ಕಂಡುಬರುತ್ತದೆ. ಇನ್ನು ಹೆಣ್ಣು ಮಕ್ಕಳಲ್ಲಿ ಮುಟ್ಟಿನ ಸಮಯದಲ್ಲಿ ಬ್ಲೀಡಿಂಗ್ ಹೆಚ್ಚಾಗಿ ಆಗ್ತಾ ಇದ್ದರೆ ಐರನ್ ಡೆಫಿಷಿಯನ್ಸಿ ಉಂಟಾಗಿ ಕೂದಲು ಉದುರುವಿಕೆ ಹೆಚ್ಚಾಗುತ್ತದೆ. ನಮ್ಮ ಆಹಾರದಲ್ಲಿ ಐರನ್ ಹೆಚ್ಚಾಗಿರುವ ಪದಾರ್ಥಗಳಾದ ಬೀಟ್ರೂಟ್, ದಾಳಿಂಬೆ ಹಣ್ಣು, ಹಸಿರು ತರಕಾರಿಗಳು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಡ್ರೈ ಫ್ರೂಟ್ಸು, ಅದರಲ್ಲಿ ಖರ್ಜೂರ ದಿನಕ್ಕೆ ಒಂದು 4ರಿಂದ 5, ಮತ್ತು ಪ್ರೋಟೀನ್ ಹೆಚ್ಚಾಗಿರುವಂತಹ ಆಹಾರಗಳಾದ ಮೊಟ್ಟೆ, ಮಾಂಸ, ಕಾಳುಗಳು, ಮೊಳಕೆ ಕಾಳುಗಳು ಹೆಚ್ಚಾಗಿ ಸೇವಿಸಿದಾಗ ನಮ್ಮ ಆರೋಗ್ಯ ಸುಧಾರಿಸಿ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ. ಕೆಲವು ಫೀವರ್ ಬಂದಾದ ನಂತರ ಕೂಡ ಕೂದಲು ಉದುರುವಿಕೆ ಹೆಚ್ಚಾಗಿ ಕಂಡುಬರುತ್ತದೆ. ವಿಶೇಷವಾಗಿ ಟೈಫಾಯ್ಡ್ ಮತ್ತು ಡೆಂಗ್ಯೂ ಫೀವರ್ ಬಂದಾದ ನಂತರ 1ರಿಂದ 3 ತಿಂಗಳಿನವರೆಗೆ ಕೂದಲು ಉದುರುವಿಕೆ ಹೆಚ್ಚಾಗಿರುತ್ತದೆ. ಚೆನ್ನಾಗಿ ರೆಸ್ಟ್ ಮಾಡಿ ಒಳ್ಳೆಯ ಪೌಷ್ಟಿಕ ಆಹಾರ ಸೇವಿಸುವುದರಿಂದ ಈ ಸಮಸ್ಯೆಯನ್ನು ಬಗೆಹರಿಸಬಹುದು. ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಒಂದು ಪ್ರಮುಖವಾದ ಕಾರಣವಾಗಿದೆ. ಡೆಲಿವರಿ ನಂತರ ಬಾಣಂತಿಯರಲ್ಲಿ ಮಗುವಿಗೆ ಎದೆಹಾಲು ಉಣಿಸುವಾಗ ಕೂದಲು ತುಂಬ ತೆಳುವಾಗುತ್ತಾ ಹೋಗುತ್ತದೆ. ಮಾನಸಿಕ ಒತ್ತಡ ಮತ್ತು ಸ್ಟ್ರೆಸ್ ಕೂಡ ಒಂದು ಮುಖ್ಯವಾದ ಕಾರಣವಾಗಿದೆ. ತುಂಬ ಚಿಂತೆ ಮಾಡೋದು, ರಾತ್ರಿಯೆಲ್ಲ ನಿದ್ರೆ ಮಾಡದೇ ಇರುವುದು ಮತ್ತು ಸರಿಯಾಗಿ ಟೈಮ್ಗೆ ಊಟ ಮಾಡದೇ ಇದ್ದಾಗ ಕೂದಲು ಉದುರುವಿಕೆ ಹೆಚ್ಚಾಗಿ ಕಂಡುಬರುತ್ತದೆ. ನಮ್ಮ ಜೀವನದಲ್ಲಿ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು. ಧ್ಯಾನ, ಯೋಗ, ದಿನಕ್ಕೆ ಒಂದು 30 ನಿಮಿಷ ವಾಕಿಂಗ್ ಮಾಡಿದಾಗ ಒತ್ತಡ ಕಡಿಮೆಯಾಗಿ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ. ಕೆಲವೊಂದು ಕಾಯಿಲೆಗಳು ಕೂಡ ಕೂದಲು ಉದುರುವಿಕೆಗೆ ಕಾರಣವಾಗಿದೆ. ಉದಾಹರಣೆಗೆ ಥೈರಾಯ್ಡ್, PCOD, ಕೆಲವೊಂದು ಚರ್ಮ ರೋಗಗಳಾದ ಸೆಬೋರಿಕ್ ಡರ್ಮಟೈಟಿಸ್, ಸ್ಕಾಲ್ಪ್ ಸೋರಿಯಾಸಿಸ್ ಇದ್ದಾಗಲೂ ಕೂದಲು ಹೆಚ್ಚಾಗಿ ಉದುರುತ್ತದೆ. ಇನ್ನು ಅನೆಮಿಯಾ ಕೂಡ ಒಂದು ಮುಖ್ಯವಾದ ಕಾರಣವಾಗಿದೆ. ಡ್ಯಾಂಡ್ರಫ್ ಇದ್ದಾಗಲೂ ಕೂದಲು ಉದುರುವಿಕೆ ಹೆಚ್ಚಾಗಿ ಕಂಡುಬರುತ್ತದೆ. ಚಳಿಗಾಲದಲ್ಲಿ ಸ್ಕಿನ್ ತುಂಬ ಡ್ರೈ ಆಗಿ ಡ್ಯಾಂಡ್ರಫ್ ಹೆಚ್ಚಾಗಿ ಕಾಣಿಸಿಕೊಂಡು ಕೂದಲಿನ ರೂಟ್ಸ್ ತುಂಬ ವೀಕ್ ಆಗಿ ಕೂದಲು ತೆಳುವಾಗುತ್ತಾ ಹೋಗುತ್ತದೆ. ಕೂದಲಿನ ಆರೈಕೆ ಸರಿಯಾಗಿ ಮಾಡದೇ ಇರುವುದು ಒಂದು ಕಾರಣವಾಗಿದೆ. ಪಾರ್ಲರ್ಗೆ ಹೋಗಿ ಹೇರ್ ಸ್ಟ್ರೇಟ್ನಿಂಗು, ಹೇರ್ ಡೈ, ಹೇರ್ ಕಲರಿಂಗ್ ಮಾಡಿಸಿಕೊಂಡಾಗ ಮತ್ತು ಹೆಚ್ಚು ಕೆಮಿಕಲ್ ಇರುವಂತಹ ಶಾಂಪುವಿನ ಬಳಕೆ ಪದೇ ಪದೇ ಮಾಡಿದಾಗ ಕೂದಲಿನ ಆರೋಗ್ಯ ಹಾಳಾಗಿ ಕೂದಲು ಉದುರುವ ಸಂಭವ ಹೆಚ್ಚಾಗಿರುತ್ತದೆ. ಇನ್ನು ಕೆಲವು ಕೇಸ್ಗಳಲ್ಲಿ ಕೂದಲು ಉದುರುವಿಕೆ ಕ್ರಮೇಣ ಹೆಚ್ಚಾಗುತ್ತಾ ಹೋಗಿ ಅದು ಬಾಲ್ನೆಸ್ಗೆ ಪರಿವರ್ತನೆಗೊಳ್ಳುತ್ತದೆ. ಇಂತಹ ಕೇಸ್ಗಳಲ್ಲಿ ಹೆರಿಡಿಟ್ರಿ ಒಂದು ಪ್ರಮುಖವಾದ ಕಾರಣವಾಗಿದೆ. ಫ್ಯಾಮಿಲಿಯಲ್ಲಿ ಹಿರಿಯರಿಗೆ ಬಾಲ್ನೆಸ್ ಇದ್ದಾಗ ಅಂಥವರಲ್ಲಿ ಬಾಲ್ನೆಸ್ ಆಗುವ ಸಂಭವ ಹೆಚ್ಚಾಗಿ ಇರುತ್ತದೆ. ಪುರುಷರಲ್ಲಿ ಬಾಲ್ನೆಸ್ ಸಾಮಾನ್ಯವಾಗಿ ಕಂಡುಬರುತ್ತದೆ. ಇದಕ್ಕೆ ಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಅಂತ ಕರೆಯುತ್ತೇವೆ. ಹೆಣ್ಣು ಮಕ್ಕಳಲ್ಲಿ ಕೂದಲು ತೆಳುವಾಗುತ್ತಾ ಹೋಗುತ್ತದೆ. ಬಾಲ್ನೆಸ್ ಇರುವುದು ತುಂಬ ಅಪರೂಪ. ಹೋಮಿಯೋಪತಿಯಲ್ಲಿ ಕೂದಲು ಉದುರುವಿಕೆಗೆ
ಉತ್ತಮವಾದ ಚಿಕಿತ್ಸೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಇಂತಹ ಹಲವು ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.